ಕನಕ ಮೆಡಿಸಿನ್ ತಗೋಬೇಡ ಅಂತ ಹೇಳ್ಬೇಕು. ಏನಿಷ್ಟೊಂದು ಕಹಿಯಾಗಿದೆ, ಏನು ಔಷಧಿನೋ ಏನೋ. ಇದನ್ನ ಕನಕಮ್ಮ ಹೇಗೆ ಕುಡಿತಾರೋ. ಒಂದಿಷ್ಟು ಸಕ್ಕರೆನ ಜಾಸ್ತಿ ಹಾಕ್ತೀನಿ. ಕನಕ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ? ಅವಳಿಗೇನು ಹೇಳಕ್ ಆಗ್ತಿಲ್ವಲ್ಲ. ಡಾಕ್ಟರ್ ಬೇರೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಕನಕನ್ ಕಾಂಟ್ಯಾಕ್ಟ್ ಮಾಡಕ್ಕೆ ಆಗ್ತಿಲ್ವಲ್ಲ. ಏನ್ ಮಾಡೋದೀಗ? ಲ್ಯಾಂಡ್ಲೈನಿಗೆ ಫೋನ್ ಮಾಡೋಣ. ಅಕ್ಕ, ಯಾರೋ ಫೋನ್ ಮಾಡ್ತಿದ್ದಾರೆ. ಇನ್ಯಾರು? ಅವಿನೇ ಇರ್ತಾನೆ. ಅವನ್ ಯಾಕಕ್ಕ ಈಗ ಫೋನ್ ಮಾಡ್ತಾನೆ? ಕನಕನ್ ಮೊಬೈಲ್ನ ಸ್ವಿಚ್ ಆಫ್ ಮಾಡಿದೀವಲ್ಲ, ಏನಾರು ಹೇಳೋದಕ್ಕಿರುತ್ತೆ, ಅದಕ್ಕೆ ಮಾಡಿರ್ತಾನೆ. ಈಗ ಅವನ್ ಫೋನ್ ಅಂತ ಹೇಳಿದ್ರೆ ಕನಕ ಹಾಲು ಕುಡಿಯೋದ್ ಬಿಟ್ಟು ಓಡ್ ಬಂದ್ಬಿಡ್ತಾಳೆ. ಏನ್ ಮಾಡೋದಕ್ಕ? ಈ ಹೇಳೋದನ್ನು ಈಗಲೇ ಫೋನ್ ಮಾಡ್ಬೇಕಾ? 10 ನಿಮಿಷ ಬಿಟ್ಟು ಮಾಡಿದ್ರೆ ಆಗ್ತಿರ್ಲಿಲ್ವಾ? ಎಲ್ಲ ಕೆಲಸ ಕೆಟ್ಟೋಯ್ತು. ಎಲ್ಲರೂ ಎಲ್ಲ ಹಾಳಾಗೋದ್ರು, ಯಾರು ಫೋನ್ ತೆಗಿತಿಲ್ವಲ್ಲ. ಪಾಪ ಕನಕಮ್ಮಂಗೆ ಏನಾಗಿದೆಯೋ ಏನೋ. ಹೌದು, ಇವ್ರಿವ್ರೇ ಏನೇನೋ ಗುಸ್ಗುಸು ಅಂತಿರ್ತಾರಲ್ಲ. ನನಗೆ ಯಾಕೆ? ಹೆತ್ತ ಮಗಳೇ ನನ್ನ ಕೈಯಲ್ಲಿ ಉಪಚಾರ ಮಾಡಿಸ್ಕೊಳಲ್ಲ. ನನ್ನ ಕೈಗುಣದಿಂದ ಕನಕಮ್ಮಂಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಇದು ಹೀಗೆ ರಿಂಗ್ ಆಗ್ತಿದ್ರೆ ಕನಕ ಓಡ್ ಬಂದ್ಬಿಡ್ತಾಳೆ ಅಷ್ಟೇ. ಸರಿ ಸರಿ, ಹೋಗಿ ನೋಡು ಯಾರ್ದು ಅಂತ. ಸರಿ ಅಕ್ಕ. ಹಲೋ ಹಲೋ ಹಲೋ, ನಾನು ಅವಿ ಮಾತಾಡ್ತಾ ಇದ್ದೀನಿ. ಹಲೋ, ಕೇಳಿಸ್ತಿದ್ಯಾ? ಹಲೋ, ಸ್ವಲ್ಪ ಕನಕನ್ ಕರಿತೀರಾ? ಹಲೋ ಹಲೋ ಹಲೋ. ಏನಾಗೋಯ್ತು ಫೋನ್ಗಳಿಗೆ? ಒಂದೇ ಆಗೋಯ್ತಾ?
ಎಂಗೇಜ್ ಆಗಿದೆ. ಯಾರು ಫೋನ್ ರಿಸೀವ್ ಮಾಡಿದ್ದು? ಮಾವನ್ ಧ್ವನಿ ಇದ್ದಾಗಿತ್ತಲ್ಲ. ಓ ಮೈ ಗಾಡ್, ಅಮ್ಮ ಮಾವ ಎಲ್ಲ ಮನೆ ರೀಚ್ ಆಗಿದ್ದಾರೆ. ಅಂದ್ರೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಏನ್ ಅನಾಹುತ ಮಾಡ್ತಾರೋ ಏನೋ. ಈಗ ಯಾರಿಗೆ ಫೋನ್ ಮಾಡೋದು? ಓಹೋ, ಏನಿದು? ಪ್ರಪಂಚದ 8ನೇ ಅದ್ಭುತ. ಮಾವ ನನಗೆ ಕಾಲ್ ಮಾಡಿದಾನೆ. ಮಾವ ಕಾಲ್ ಮಾಡಿದಾನೆ ಅಂದ್ರೆ ಏನ್ ವಿಷಯ ಇರ್ಬೋದು? ಏನೇ ಆಗ್ಲಿ, ಕಾಲ್ ಪಿಕ್ ಮಾಡಿದ್ರೆ ನನಗೆ ಬೆಲೆನೇ ಇರಲ್ಲ. ಈ ತರ ನನಗೆ ಎಷ್ಟು ಸರಿ ಕೈ ಕೊಟ್ಟಿದ್ದಾನೆ. ನಾನು ಸ್ವಲ್ಪ ಆಟ ಆಡ್ಸೋಣ. ಕನಕಮ್ಮ, ಹಾಲು ತಗೊಳ್ಳಿ. ಇದೇನು ಯಶೋದಮ್ಮ, ಇವಾಗ ಹಾಲು ತಂದು ಕೊಡ್ತಿದ್ದೀರಾ? ಯಾಕೆ ಯಶೋದಮ್ಮ ಹೀಗೆ ಗರ ಬಡ್ದಿರೋ ಥರ ನಿಂತ್ಬಿಟ್ರಿ? ಏನಿಲ್ಲಮ್ಮ, ಹಾಲು ತುಂಬಾ ಮಿಕ್ಕಿತ್ತು, ಅದಕ್ಕೆ ಕಷಾಯ ಮಾಡ್ಕೊಂಡು ತಗೊಂಡ್ ಬಂದೆ. ಯಶೋದಮ್ಮ, ನನ್ನ ಮೇಲೆ ನಿಮ್ಗೆ ಅದೆಂತ ಪ್ರೀತಿ. ಹೆತ್ತ ಅಮ್ಮಂಗೆ ವಿಷ ಹಾಕಿ ಕೊಟ್ಟೋಳು ಅಂತ ಮನೆಯವರೆಲ್ಲ ನನ್ನ ಮೇಲೆ ಗುಬೆ ಕೂರಿಸಿದ್ರು. ನೀವು ನನ್ನನ್ನು ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಕಾಣ್ತಿದ್ದೀರಿ. ನಿಜಕ್ಕೂ ನಿಮ್ದು ತುಂಬ ದೊಡ್ಡ ಮನಸ್ಸು. ಹೆತ್ತ ಮಗಳು ಕಣ್ಮುಂದೆನೇ ಇದ್ರು ನಾಲ್ಗೆ ಕೈ ಕಟ್ಟು ಹೋಗುತ್ತಲ್ಲಮ್ಮ. ಯಶೋದಮ್ಮ, ಏನ್ ಹೇಳ್ತಿದ್ದೀರಾ ನೀವು? ಇಷ್ಟು ವರ್ಷ ಮೀನಾಕ್ಷಮ್ಮನ ಮುಂದೆನೆ ಓಡಾಡ್ತಾ ಇದ್ರು, ನೀವೇ ಅವ್ರ ಮಗಳು ಅಂತ ಗೊತ್ತಾಗ್ಲಿಲ್ವಲ್ಲ, ಅದಕ್ಕೆ ಹಾಗಂದೆ. ನಿಜ, ತಾಯಿ ಜೊತೆಲೇ ಇದ್ರು ಅವ್ರ ಪ್ರೀತಿನ ಪಡೆಯಕ್ಕಾಗ ದುರಾದೃಷ್ಟವಂತೆ ನಾನು. ಚೇಚೆ, ಯಾಕಮ್ಮ ಹಾಗಂತೀರಾ? ನಿಜಕ್ಕೂ ನೀವು ಅದೃಷ್ಟವಂತೆ. ಇಲ್ಲ ಇಲ್ಲ, ಪ್ರಿಯಾನೇ ಅವ್ರ ನಿಜವಾದ ಮಗಳು. ಅವಳಿಗೋಸ್ಕರ ನಿಮ್ಮ ಅಮ್ಮನ್ನೇ ಬಿಟ್ಬಿಡ್ತೀರಾ? ಬರೀ ಅಮ್ಮನಲ್ಲ, ಬೇಕಾದ್ರೆ ನಾನು ಪ್ರಾಣನೇ ಬಿಟ್ಬಿಡ್ತೇನೆ. ಪ್ರಿಯಾ ಚೆನ್ನಾಗಿರ್ಬೇಕು ಅಂತ ನೀವೇ ಒಂದು ಲೋಟ ಬದಲು ವಿಷ ಕೊಟ್ಟರು ಸಂತೋಷದಿಂದ ಗಟಗಟ ಅಂತ ಕೊಡ್ಬಿಡ್ತೇನೆ. ನಿಮ್ಮ ಅಮ್ಮನಿಗೆ ವಿಷ ಹಾಕಿ ಪಶ್ಚಾತ್ತಾಪದ ಬೆಂಕಿಲಿ ಸುಟ್ಟು ಹೋಗ್ತಾ ಇದ್ದೀನಿ. ಇನ್ನು ನಿಮಗೂ ವಿಷ ಹಾಕಿ ಯಾವ ನರಕಕ್ಕೆ ಹೋಗ್ಲಿ ಕನಕಮ್ಮ? ಯಶೋದಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲಮ್ಮ, ತಗೊಳ್ಳಿ ಹಾಲು ಕುಡೀರಿ, ಆರ್ ಹೋಗುತ್ತೆ. ಇಲ್ಲಿಟ್ಟಿರಿ, ಆಮೇಲೆ ಕುಡಿತೀನಿ. ಕನಕಮ್ಮ, ಕಷಾಯನ ಬಿಸಿ ಇದ್ದ ಕುಡಿದ್ರೆ ಒಳ್ಳೇದು. ಮೊದಲು ಹಾಲು ಕುಡೀರಿ, ಆಮೇಲೆ ಬಟ್ಟೆ ಇಸ್ತ್ರಿ ಮಾಡಿದ್ರಾಯ್ತು. ಸರಿ, ಇಡಿ ಕುಡಿತೀನಿ. ಯಶೋದಮ್ಮ, ಕನಕ ಹಾಲು ಕುಡಿದ್ಲಾ? ಕುಡಿದ್ರು. ಔಷಧಿ ಹಾಕಿದ್ರಿ ತಾನೆ? ನಮ್ಮ ಹಾಕಿದ್ದೆ. ಸರಿ, ನೀವಿನ್ ಹೊರಡಿ. ಅಕ್ಕ, ನಾವು ಗೆದ್ವಿ ಕಣಕ. ಇನ್ನು ಕನಕ ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಜೀವ ಚವವಾಗಿ ಮೂಲೆಯಲ್ಲಿ ಬಿದ್ದಿರ್ತಾಳೆ. ಅವಳಿನ್ನು ಉಸಿರಾಡೋ ಹೆಣ ಅಷ್ಟೇ. ಕನಕ ಈ ಎಲ್ಲ ಆಸ್ತಿಗೂ ಹೊಡತಿ ಪಾಪ.
ಆ ಭಾಗ್ಯಲಕ್ಷ್ಮಿ ಸ್ವಾಧೀನ ಕಳ್ಕೊಂಡು ಯಾವ್ದಾದ್ರೂ ಮೂಲೆಯಲ್ಲಿ ಬಿದ್ದಿರ್ತಾಳೆ. ಅವಿನಾಶ ತನ್ನ ಪ್ರೀತಿ ಹೆಂಡತಿಪಾಡು ನೋಡಿ ಕೊರಗಿ ಕಣ್ಣೀರಿಡ್ತಾ ವಿರಾಗಿಯಾಗಿ ಯಾವ್ದಾದ್ರೂ ಮಠ ಸೇರ್ಕೋತಾನೆ. ಆಮೇಲೆ ಈ ಆಸ್ತಿನೆಲ್ಲ ಅನುಭವಿಸೋರು ನಾವು. ಅಕ್ಕ, ನಮ್ಮ ಅದೃಷ್ಟ ಕುಲಾಯಿಸ್ತು ಕಣಕ್ಕ. ನೀಲ್ಕಂಠ, ಆವೇಶದಲ್ಲಿ ಏನೇನೋ ಮಾತಾಡಿ ನಮ್ಮ ಬಣ್ಣ ಎಲ್ಲ ಬಯಲು ಮಾಡ್ಬೇಡ. ಕೈಗೆ ಬಂದಿರೋ ತೊತ್ತು ಬಾಯಿಗೆ ಬರ್ದಂಗ ಆಗುತ್ತೆ. ಬಾಯಿ ಮುಚ್ಕೊಂಡು ತೆಪ್ಪಗೆ ಬಿದ್ದಿರು. ಇದು ಹಾಲಲ್ಲ, ಅಮೃತ, ಸಂಜೀವಿನಿ. ಎಷ್ಟು ದಿನ ಆಗಿತ್ತಕ್ಕ ಈ ತರ ನಿರಾಳವಾಗಿ ಹಾಲು ಕುಡ್ದು. ನನ್ನ ಹೊಟ್ಟೆ ತಂಪಾಗದೆ ಕಣಕ್ಕ. ಅಯ್ಯ ನೀಲ್ಕಂಠ, ಓವರ್ ಆಕ್ಟ್ ಮಾಡ್ಬೇಡ. ಅಕ್ಕ, ಒಂದ್ಸಾರಿ ಹೋಗಿ ನೋಡೋಣ ಕನ್ಕನ್ ಗತಿ ಏನಾಗಿದೆ ಅಂತ. ಏನು ಬೇಕಾಗಿಲ್ಲ. ಅವಳ ರೂಮಿಗೆ ಹೋದ್ರೆ ಆಮೇಲೆ ಅನುಮಾನ ಬರುತ್ತೆ. ಅವಳಿಗೇನಾದ್ರೂ ರಿಯಾಕ್ಷನ್ ಆಗಿ ಅವಳು ಕಿರ್ಚಾಡಿದ್ರೆ ಯಶೋದಮ್ಮಂಗೆ ಗೊತ್ತಾಗಲ್ವಾ? ಅದೆಲ್ಲ ಏನು ಆಗಲ್ಲ ಚಿತ್ರ. ಅದು ಸ್ಲೋ ಎಫೆಕ್ಟ್ ಅಂತ ಕಾಂಪೌಂಡರ್ ಹೇಳಿದಾನೆ. ಆ ಥರ ಏನಾರು ಆಗಿದ್ದೀರಾ ಎಷ್ಟೊತ್ತಿಗೆ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ಲು. ನಡೀರಿ, ನಾವಿಲ್ಲಿರೋದೇ ಬೇಡ, ನಮ್ಮ ರೂಮಿಗೆ ಹೋಗೋಣ. ಅವೇ ನಿಂತ್ಕೋ, ಎಲ್ಲಿಗೆ ಹೋಗ್ತಾ ಇದ್ಯಾ? ಅವಿ, ಅವಿ, ಕನಕ ಬೇಡ, ಅವನ್ ಕುಡಿಬೇಡ. ಕನಕ, ಸದ್ಯ ನೀನು ಹಾಲು ಕುಡಿಲ್ವಲ್ಲ? ಯಾಕ್ರಿ, ಏನಾಯ್ತು? ಏನಿಲ್ಲ. ರೀ ರೀ ನಿಂತ್ಕೊಳ್ಳಿ. ಯಶೋದ, 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 ಕನ್ಕಂಗೆ ಈ ಹಾಲನ್ನ ಯಾರು ಕೊಟ್ಟಿದ್ದು? ನಿನ್ನನ್ನೇ ಕೇಳ್ತಿರೋದು. ಕನ್ಕಂಗೆ ಈ ಹಾಲು ಕೊಟ್ಟಿದ್ದು ಯಾರು? ನಾನೇ ಕೊಟ್ಟಿದ್ದು. ಪದ್ಮಮ್ಮವ್ರು ಕೊಡು ಅಂದ್ರು, ಅದಕ್ಕೆ ಕೊಟ್ಟೆ. ಸರಿ, ಇದ್ರಲ್ಲಿ ಏನ್ ಬೆರೆಸಿದ್ಯಾ? ಹೇಳು. ಅಮ್ಮವರು ಔಷಧಿ ಹಾಕೊಡು ಅಂದ್ರು, ಹಾಕ್ಕೊಟ್ಟೆ. ಅಮ್ಮ, ಇವ್ರು ಹಾಕಿದ್ದು ಔಷಧಿನ ಇಲ್ಲ ವಿಷಾನ? ಹೇಳಮ್ಮ, ಹಾಲ್ಗೆ ಹಾಕಿರೋದು ಔಷಧಿನ ಇಲ್ಲ ವಿಷಾನ? ಹಾ,
ನೀವ್ಯಾರು ಏನು ಹೇಳಲ್ಲ ಅಲ್ಲ? ತಾಯಿ ಎದೆ ಹಾಲು ವಿಷವಾಗಿ ಕೊಲ್ಲಬೇಡೆ, ಇನ್ಯಾರಲ್ಲಿ ದೂರಲ್ಲೋ ತಂದೆ ಅಂತ ಬಸವಣ್ಣನವರು ಹೇಳಿದ್ದಾರೆ. ಈಗ ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ಹಾಲು ಕುಡಿಸ್ಬೇಕಾಗಿದ್ದ ಕೈಗಳೇ ಹಾಲ ಕುಡಿಸ್ಬೇಕಾದ್ರೆ ಮಕ್ಕಳಾದವ್ರು ಏನಮ್ಮ ಮಾಡ್ಬೇಕು? ಅಮ್ಮ, ಇದರಲ್ಲಿ ನಿನ್ನ ಪ್ರೀತಿಯ ಸವಿಜೇನಿದ್ಯಾ ಇಲ್ಲ ದ್ವೇಷದ ಕಾರ್ಕೋಟಕ ವಿಷ ಇದೆಯಾ ಅಂತ ನನಗೆ ಗೊತ್ತಿಲ್ಲ ಅಮ್ಮ. ಇದ್ರೊಳಗೆ ಏನೇ ಇದ್ರು ನಿನ್ನ ಸ್ಪರ್ಶ ಮಾತ್ರದಿಂದ ಇದು ಅಮೃತ ಆಗುತ್ತೆ ಅಂತ ನಂಬ್ಕೊಂಡ್ ಬಂದವನು ನಾನು. ಅಮ್ಮ, ಇವತ್ತು ಆ ಪ್ರೀತಿ ನಂಬಿಕೆ ಎರಡರ ಅಗ್ನಿ ಪರೀಕ್ಷೆನಮ್ಮ. ಅಮ್ಮ, ನಿನ್ನನ್ನು ಪರೀಕ್ಷೆ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲಮ್ಮ ನಾನು. ಆದ್ರೂ ನೀನೇ ಕೈಯಾರೆ ಕೊಟ್ಟ ಹಾಲಲ್ಲಿ ವಿಷ ಇದೆ ಅಂತ ಒಂದು ಸಣ್ಣ ಅನುಮಾನ. ಅದು ನನ್ಗಲ್ಲಮ್ಮ, ಬೇರೆ ಯಾರಿಗೋ. ನನ್ನ ಅಮ್ಮ ಅಂತವಳಲ್ಲ, ಅವಳು ವಿಷ ಕುಡಿದು ತನ್ನ ಮಕ್ಕಳಿಗೆ ಪ್ರೀತಿ ಏರಿಯೋ ಮಮತಾಯಿ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕಮ್ಮ. ಅದಕ್ಕೋಸ್ಕರ ಈ ಪ್ರಯೋಗ. ಅಮ್ಮ, ತಾಯಿ ಪ್ರೀತಿನ ಪರೀಕ್ಷೆ ಮಾಡುವಂತಹ ದುರ್ಗತಿ ಯಾವ ಮಗಂಗೂ ಬರಬಾರ್ದಮ್ಮ. ತಾಯಿ ಪ್ರೀತಿನ ಶಂಕಿಸುವಂತ ದತದೃಷ್ಟ ಪಾಪಿ ಮಗ ನಾನು ಆಗ್ಬಿಟ್ನಮ್ಮ. ಇಲ್ಲಮ್ಮ, ಇದೆಲ್ಲ ಭ್ರಮೆ. ಅಲ್ಲಮ್ಮ, ನೀನ್ ಯಾಕಮ್ಮ ವಿಷ ಆಗ್ತೀಯ? ನಿನ್ಗಂತ ಕೆಟ್ಟ ಮನ್ಸು ಹೇಗಮ್ಮ ಬರೋಕ್ ಸಾಧ್ಯ? ಒಂದು ವೇಳೆ ನಿನ್ಗಂತ ಮನ್ಸಿದ್ರೆ, ನೀನು ನಂಗೆ ವಿಷ ಉಣ್ಸೆ ಬೆಳೆಸಿದ್ರೆ, ನಿನ್ನ ಮಗನಾದ ನನ್ನ ಹೃದಯದಲ್ಲಿ ವಿಷನೇ ತುಂಬ ಹೋಗಿರ್ತಿತ್ತು ಅಲ್ವೇನಮ್ಮ? ನೋಡಮ್ಮ, ನೋಡು, ಇವಳಿಗೆ ವಿಷ ಹಾಕೋ ಹಾಗಿದ್ರೆ ಇಸಿತ ಕಾಯ್ಬೇಕಾಗಿತ್ತ? ಕನಕ ಈ ಮನೆಗೆ ಬಂದ ತಕ್ಷಣ ವಿಷ ಹಾಕ್ಬೋದಾಗಿತ್ತು. ಅಪ್ಪ ನಿನ್ನಿಂದ ಅಧಿಕಾರ ಕಿತ್ಕೊಂಡಿದ ತಕ್ಷಣ ವಿಷ ಹಾಕ್ಬೋದಾಗಿತ್ತಲ್ವಾ? ಕನಕ ಕಾಲ್ ಮುರ್ಕೊಂಡು ಮೂಲಲ್ಲಿ ಬಿದ್ದಿರ್ಬೇಕಾದ್ರೆ ಅವಳಿಗೆ ವಿಷ ಹಾಕಿ ಅವಳ ಕಥೆನ ಮುಗಿಸ್ಬೋದಾಗಿತ್ತಲ್ವಾ? ಅಷ್ಟೇ ಯಾಕೆ ಇವರೆಲ್ಲ ಸೇರ್ಕೊಂಡು ಇವಳಿಗೆ ಹುಚ್ಚಿ ಪಟ ಕಟ್ಟಿದಾಗ ಇವಳಿಗೆ ವಿಷ ಹಾಕಿ ತಾನೇ ಸೂಸೈಡ್ ಮಾಡ್ಕೊಳ್ಳು ಅಂತ ಹಬ್ಬಿಸ್ಬೋದಾಗಿತ್ತಲ್ವಾ? ನೀನ್ ಅಂತವಳಲ್ಲಮ್ಮ, ವಾತ್ಸಲ್ಯದ ಅಮೃತಾನ ತುಂಬಿಕೊಂಡಿರೋ ಮಮತಾಮಯಿ ನೀನು. ನೀನ್ ಯಾಕಮ್ಮ ಅಂತ ಕೆಲಸ ಮಾಡ್ತೀಯ? ಅಪ್ಪ, ನೀನೇ ಹೇಳಪ್ಪ, ಅಮ್ಮ ವಿಷ ಹಾಕೋಷ್ಟು ಕೆಟ್ಟವಳ? ಅವಳು ಅಷ್ಟೊಂದು ಕೆಟ್ಟವಳಾಗಿದ್ರೆ ನೀವು ಅವ್ರಿಗೆ ಈ ಮನೇಲಿ ಜಾಗ ಕೊಡ್ತಿದ್ರ? ಹೆತ್ತು ಮಗ ನಾನು, ನನ್ನನ್ನು ಅವ್ರ ಮಡ್ಲಿಗೆ ಹಾಕ್ತಿದ್ರ ನೀವು? ಇಲ್ಲಪ್ಪ, ಅಮ್ಮ ಅಷ್ಟು ಕೆಟ್ಟವಳಲ್ಲ. ಆದ್ರೆ ನೀವು ಎಲ್ರ ತರ ಅವ್ರನ್ನ ದ್ವೇಷಿಸ್ಬಿಟ್ರಿ. ನಾನ ತಪ್ಪು ಮಾಡಲ್ಲಪ್ಪ, ನಾನ ತಪ್ಪು ಮಾಡಲ್ಲ. ಅಪ್ಪ ನೋಡಿ, ನಾನು ನೀವ್ ಅಂದ್ಕೊಂಡಾಗೆ ಬದಲಾಗಿದ್ದೀನಿ, ಸಂಪೂರ್ಣವಾಗಿ ಬದಲಾಗಿದ್ದೀನಿ. ಆದ್ರೆ ಇದೊಂದು ವಿಷಯದಲ್ಲಿ ಮಾತ್ರ ನನ್ ಪ್ರಳಯನೇ ಆದ್ರೂ ನಮ್ಮಮ್ಮನ್ನ ನಾನು ಬಿಟ್ಕೊಡಲ್ಲಪ್ಪ, ನಾನು ಬಿಟ್ಕೊಡಲ್ಲ. ಅಮ್ಮ, ದೇವ್ರು ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತ ಅಮ್ಮಂದಿರ್ನ ಸೃಷ್ಟಿ ಮಾಡಿದ್ನಂತೆ. ಆದ್ರೆ ನನ್ನ ಪಾಲಿಗೆ ಅಮ್ಮ ಅನ್ನೋ ದೇವ್ರೇ ಇರ್ಲಿಲ್ಲ. ಈ ಅಮ್ಮ ಆ ಪ್ರೀತಿ ಗಂಗೆಯಲ್ಲಿ ಮೀಸದೆ ಹೋಗಿದ್ರೆ ನನ್ಗೆ ಈ ಜನ್ಮದಲ್ಲಿ ಅಮ್ಮನ ಪ್ರೀತಿ ಏನು ಅನ್ನೋದು ಗೊತ್ತೇ ಆಗ್ತಿರ್ಲಿಲ್ಲ. ಹೆತ್ತ ಕರಳಿನ ಮಿಡ್ತಾ ಇಲ್ದೆ ಹೋದ್ರು ಹೆತ್ತ ಮಗಂಗಿಂತ ಹೆಚ್ಚಾಗಿ ಪ್ರೀತಿ ಹಂಚಿ ಸಾಕಿದ್ಯಲ್ಲ, ನಾನೆಂತ ಪುಣ್ಯವಂತನಮ್ಮ. ಅಮ್ಮ, ಅದಕ್ಕೆ ನಿನ್ನ ಹೆಸರು ಚಿರಸ್ಥಾಯಿ ಆಗಿರ್ಬೇಕು, ಅಜರಾಮರವಾಗಿರ್ಬೇಕು. ಅಮ್ಮ ಅನ್ನೋ ಶಬ್ದ ಯಾವತ್ತು ಪವಿತ್ರನೇ, ಅದು ನಿಷ್ಕಳಂಕವೇ ಅನ್ನೋ ಮಾರ್ಧನೆ ಬರಬೇಕು. ನನ್ನ ಅಮ್ಮನ ಖ್ಯಾತಿ ಇಡೀ ಜಗತ್ನಲ್ಲಿ ಬೆಳಗ್ಬೇಕು. ಹಾಗೆ ಮಾಡೋದೇ ನನ್ನ ಉದ್ದೇಶನಮ್ಮ. ಅಮ್ಮ,
ಈ ಹಾಲನ್ನ ನಾನು ಕುಡಿತೀನಮ್ಮ, ನಾನೇ ಕುಡಿತೀನಿ. ನಿನ್ ಮುಂದೆ ನಿಂತ್ಕೊಂಡು ಮಗು ತರ ಗಟ ಗಟ ಕುಡಿದ್ಬಿಡ್ತೀನಮ್ಮ.